ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನೀವು ಕೋರ್ಟು ಕಚೇರಿ ಕೇಸು ಅಂತ ಅಲೆದು ತುಂಬ ಸುಸ್ತಾಗಿದ್ದೀರಾ? ನಿಮ್ಮ ಪೂರ್ವಜರ ಆಸ್ತಿ ನಿಮಗೆ ಸೇರಬೇಕಾಗಿದ್ದು ಬೇರೆಯವರ ಕೈ ಸೇರಿ ತುಂಬ ಸಂಕಟ ಅನುಭವಿಸ್ತಾ ಇದ್ದೀರಾ? ಮನೆಗೆ ಕೆಟ್ಟ ಕಣದೃಷ್ಟಿ ತಾಗಿ ಎಲ್ಲ ಕುಟುಂಬದ ಸದಸ್ಯರು ತುಂಬ ಕಷ್ಟಪಡ್ತಾ ಇದ್ದೀರಾ? ಚಿಂತೆ ಬೇಡ. ಜೀವನದ ಇನ್ನೂ 10 ಹಲವು ಸಂಕಷ್ಟಗಳಿಗೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡುತ್ತಾ ಇರುವಂತಹ ಈ ಮಳೆ ನಿಮ್ಮ ಪರಿಹಾರ ಉತ್ತರದ ರೂಪವಾಗಿ ನಿಲ್ಲುತ್ತೆ. ಕುತೂಹಲಕಾರಿ ಮಾಹಿತಿ ಈ ಸಂಚಿಕೆಯಲ್ಲಿದೆ. ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ತಗೊಂಡು ಈ ಒಂದು ಪಾಡ್ಕಾಸ್ಟ್ನಲ್ಲಿ ಬಂದಿದ್ದೀವಿ. ಹೌದು, ವಿಷಯ ತುಂಬ ಕ್ಯೂರಿಯಸ್ ಆಗಿದೆ, ಪವರ್ಫುಲ್ ಆಗಿದೆ. ನೋಡಿ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಮೊಳೆ, ನೇಲ್ಸ್ ಅಂತ ಏನು ಹೇಳ್ತೀವಿ, ಈ ಕಬ್ಬಣದ ಮೊಳೆ ಏನಿದೆಯಲ್ಲ, ನಿಮ್ಮ ಜೀವನಕ್ಕೆ ಬಂದಂತಹ ಸಕಲ ಕಷ್ಟವನ್ನು ಕಳೆಯುವಂತಹ ಪವರ್ ಇರುತ್ತೆ. ಯಾಕೆ? ಕಬ್ಬಿಣ ನೇರವಾಗಿ ಶನಿದೇವರಿಗೆ ಸಂಬಂಧಿಸಿದ್ದು. ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಪ್ಲಾನೆಟ್ ಸ್ಯಾಟರ್ನ್. ಹೌದು, ಹಾಗಾಗಿ ಕೆಲವೊಂದು ಸಲ ಜೀವನದಲ್ಲಿ ಏನೇ ಮಾಡಿದರೂ ಏಳಿಗೆ ಆಗ್ತಾ ಇಲ್ಲ, ಸ್ಲೋ ಕೊಟ್ಟವರು ಹಣ ವಾಪಸ್ ಕೊಡ್ತಾ ಇಲ್ಲ, ನಿಧಾನ ಆಗ್ತಾ ಇದೆ. ಮಕ್ಕಳ ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇಲ್ಲ, ಸ್ಲೋ ಆಗ್ತಾ ಇದೆ, ಪದೇ ಫೇಲ್ ಆಗ್ತಾ ಇದ್ದಾರೆ. ಕೋರ್ಟು ಕಚೇರಿ ಕೇಸ್ಗಳಲ್ಲಿ ವಿಳಂಬ ಆಗ್ತಾ ಇದೆ, ಅಲೆದು ಸಾಕಾಗಿದೆ. ಶತ್ರು ಕಾಟದಿಂದ ಮುಕ್ತಿ ಇಲ್ಲ, ಆ ಶತ್ರು ನಮ್ಮನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಕಷ್ಟ ಕೊಡ್ತಾ ಇದ್ದಾನೆ. 1-2 ಜೀವನದಲ್ಲಿ ಅದೆಂಥ ಕಷ್ಟಗಳಿದ್ರೂ ಕೂಡ ಈ ಕಬ್ಬಣದ ಮೊಳೆಗಳಿದೆಯಲ್ಲ, ಅದು ಹೊರಗಡೆ ಕರ್ಕೊಂಡ್ಬರುತ್ತೆ. ಇದಕ್ಕೆ ಈ ರೆಮಿಡಿಗಳಿಗೆ ಬೇಕಾಗಿರುವಂಥದ್ದು ವೀಕ್ಷಕರೇ, ಹೊಸ ಕಬ್ಬಿಣದ ಮೊಳೆಗಳು. ಹಳೆದನ್ನು ತಗೋಬಾರ್ದು. ಒಂದು 3 ರೆಮಿಡಿ ಹೇಳ್ಕೊಡ್ತೀನಿ ಇವತ್ತಿನ ಈ ಪಾಡ್ಕಾಸ್ಟಲ್ಲಿ. ಟ್ರೈ ಮಾಡಿ. ನಾನು ಸುಮಾರು ಒಂದು 2-3 ವರ್ಷ ಆಯಿತು ಅನಿಸುತ್ತೆ, ಹಿಂದೆ ಲೈವಲ್ಲಿ ಕಬ್ಬಿಣದ ಮೊಳೆ ಮತ್ತು ಸಾಸಿವೆ ಎಣ್ಣೆ ರೆಮಿಡಿ ಹೇಳ್ಕೊಟ್ಟಿದ್ದೆ. ಅದನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತೀನಿ. ತುಂಬ ಜನ ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರ್ ಆಗಿ ಆ್ಯಡ್ ಆಗಿರ್ತಾರೆ. ಆ ರೆಮಿಡಿ ಎಂಥ ಪವರ್ಫುಲ್ಲಾಗಿ ವರ್ಕ್ ಆಗಿತ್ತು ಅಂತಂದರೆ, ಶತ್ರು ಕಾಟಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದರು, ಗುರುಗಳೇ ನನಗೆ ಶತ್ರು ಕಾಟ ಇಲ್ಲ, ನನ್ನ ಶತ್ರು ಎದುರುಗಡೆ ಬಂದರೂ ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ತಾನೆ, ತುಂಬ ಒಳ್ಳೆಯ ರೆಮಿಡಿ ಹೇಳಿದ್ದೀರಾ, ಬಹಳ ವರ್ಕ್ ಆಗಿತ್ತು. ಆ ಒಂದು ಮಾಲಿಕೆಯಲ್ಲಿ ಇವತ್ತು 3 ರೆಮಿಡಿಯನ್ನು ಕೊಡ್ತೀನಿ ಮೊಳೆಗಳಿಂದ ಮಾಡುವಂಥದ್ದು. ಮೊದಲನೆಯದ್ದೇನಪ್ಪ ಅಂದರೆ, ಮುಖ್ಯದ್ವಾರ ನೋಡಿ, ಮೇನ್ ಡೋರಿಂದ ಮನೆಗೆ ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯ, ಹಣ, ಖ್ಯಾತಿ, ಯಶಸ್ಸು, ಸಂಪತ್ತು ಎಲ್ಲವೂ ಕೂಡ ಮೇನ್ ಡೋರಿಂದನೇ ಒಳಗಡೆ ಬರೋದು. ಹಾಗಂಥೇಳಿ ಬರೀ ಪಾಸಿಟಿವ್ ಬರುತ್ತೆ ಅಂತ ಅನ್ಕೋಬೇಡಿ, ನೆಗೆಟಿವ್ ಕೂಡ ಮೇನ್ ಡೋರಿಂದನೇ ಒಳಗಡೆ ಬರೋದು. ಹಾಗಾಗಿ ಆ ನೆಗೆಟಿವನ್ನು ತಡೆದು ಹಿಡಿಬೇಕು ಅಂತಂದರೆ ಒಂದು ಹೊಸ ಸಣ್ಣದು, ಇಷ್ಟೇ ದೊಡ್ಡದು ಬೇಡ, ಒಂದು 2 ಇಂಚು ಹೊಸ ಕಬ್ಬಿಣದ ಮೊಳೆಯನ್ನು ತಗೊಳ್ಳಿ. ಅದನ್ನು ತೊಗೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ, ವಾರದ ಯಾವ ದಿನ ಆದರೂ ಸರಿ, ಯಾವ ಸಮಯ ಆದರೂ ಸರಿ, ಅಂಗಡಿಯಿಂದ ಒಂದು ಹೊಸ 2 ಇಂಚಿನ ಮೊಳೆಯನ್ನು ತೊಗೊಂಬಂದ್ಬಿಟ್ಟು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಅಫರ್ಮೇಷನ್ ಕೊಡಿ, ಆದೇಶ ಕೊಡಿ. ಈಗ ಈ ಮೊಳೆಯನ್ನು ನಾನು ನನ್ನ ಮೇನ್ ಡೋರಿನ ಒಂದು ಅಕ್ಕಪಕ್ಕ, ಅಂದರೆ ಅದು ಯಾರಿಗೂ ಕಾಣಬಾರ್ದು, ಕೇಳಬಾರ್ದು, ಈ ಮೊಳೆಯನ್ನು ಇಲ್ಲಾಕಿಟ್ಟಿದ್ದೀರಿ, ಅದನ್ನು ಗೋಡೆಗೆ ಹೊಡಿಬಾರ್ದು, ಬಚ್ಚಿಡಬೇಕು. ಅಥವಾ ಅದು ಕೆಳಗಡೆ ಬಿದ್ದು ನಿಮ್ಮ ಮತ್ತು ಮನೆ ಸದಸ್ಯರ ಕಾಲಿಗೆ ಚುಚ್ಚಬಾರ್ದು, ಸೇಫಾಗಿಡಬೇಕು, ಅದು ಬೀಳೋ ಥರ ಇರಬಾರ್ದು. ಬೇಕಾದರೆ ಕಿಟಕಿ ಇದೆಯಾ, ಕಿಟಕಿ ಹೊರಗಡೆ, ಏನು ಮೇನ್ ಡೋರ್ ಹೊರಗಡೆ ಕಿಟಕಿ ಇದ್ದರೆ, ಆಜು ಬಾಜು ಎಲ್ಲಾದರೂ ನೀವು ಗಿಡಗಳನ್ನಿಟ್ಟಿದ್ರೆ, ಬೇಕಾದರೆ ಪಾಟ್ ಕೆಳಗಡೆ, ಅದು ಯಾರಿಗೂ ಕಾಣಬಾರ್ದು, ಯಾರಿಗೂ ಚುಚ್ಚಬಾರ್ದು, ಹರ್ಟ್ ಮಾಡಬಾರ್ದು, ನೋವು ಮಾಡಬಾರ್ದು. ಆ ರೀತಿಯಾಗಿ ಒಂದು ಹೊಸ ಇಷ್ಟು ಚಿಕ್ಕ ಕಬ್ಬಿಣದ ಮೊಳೆಯನ್ನು ಅದಕ್ಕೆ ಆದೇಶ ಕೊಟ್ಟುಬಿಡಿ. ಇನ್ನು ಮೇಲೆ ನನ್ನ ಮನೆಗೆ ನೆಗೆಟಿವ್ ಎನರ್ಜಿಗಳು ಬರಬಾರ್ದು, ಮನೆಯ ಬಾಗಿಲ ಒಳಗಡೆ ಎಂಟ್ರಿ ಆಗಬಾರ್ದು, ಅವು ಬರದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅವುಗಳನ್ನು ನಿಲ್ಲಿಸಿ ಅಲ್ಲೇ ಸುಟ್ಟಾಕಿ ವಾಪಸ್ ಕಳಿಸೋದು
ನಿನ್ನ ಜವಾಬ್ದಾರಿ ಅಂತ ಮೊಳೆಗೆ ಆದೇಶ ಕೊಟ್ಬಿಟ್ಟು ಆ ಮೊಳೆಯನ್ನು, ಕಬ್ಬಿಣದ ಹೊಸ ಮೊಳೆಯನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಆಸುಪಾಸಿನಲ್ಲಿ ಯಾರಿಗೂ ಕಾಣದ ರೀತಿ ಸೇಫಾಗಿ ಇಟ್ಟು ನೋಡಿ. ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರುವಂತಹ ಪ್ರಮಾಣ 100ಕ್ಕೆ 100 ಕಡಿಮೆ ಆಗುತ್ತೆ ವೀಕ್ಷಕರೇ. ಬಹಳ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಇನ್ನು ಎರಡನೆಯ ರೆಮಿಡಿಯನ್ನು ನೋಡಲಿಕ್ಕಾಗಿ ಇದನ್ನು ನಾವೇನು ಹೇಳ್ತೀವಿ ಅಂದರೆ, ಉಪ್ಪು ಮತ್ತು ಕಬ್ಬಿಣದ ಮೊಳೆ ನೆಗೆಟಿವ್ ಎನರ್ಜಿ ರಿಲೀಸ್ ರೆಮಿಡಿ ಅಂತ ಹೇಳ್ತೀವಿ. ಇದನ್ನು ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಲ್ ಹೀಲಿಂಗಲ್ಲಿ ಬರುತ್ತೆ. ಈ ರೆಮಿಡಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಅನೌನ್ಸ್ಮೆಂಟ್ ಹೇಳ್ತೀನಿ ವೀಕ್ಷಕರೇ. ಇತ್ತೀಚೆಗೆ ನಾನು ಸಾಕಷ್ಟು ಜನರಿಗೆ ಒಂದು ವಿಶೇಷ ವಸ್ತುವನ್ನು ಕೊಡ್ತಾ ಇದ್ದೀನಿ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ. ಅದರಿಂದ ಕೂಡ ಅವರಿಗೆ ಚಮತ್ಕಾರಿ ರೀತಿಯಲ್ಲಿ ಪ್ರಭಾವ ಆಗ್ತಾ ಇದೆ. ಅದೇನು? ಶ್ರೀಚಕ್ರ ಯಂತ್ರ. ವೀಕ್ಷಕರೇ, ನಿಮಗೆ ಅಚ್ಚರಿ ಆಗುತ್ತೆ, ಮನುಷ್ಯರು ಮಾಡಿದಂಥ ಯಂತ್ರಗಳಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಈ ಶ್ರೀಚಕ್ರ ಯಂತ್ರ ಇದೆಯಲ್ಲ, ಇದನ್ನು ಸಾಕ್ಷಾತ್ ಭಗವಂತ ದೇವರು ಮಾಡಿರುವಂಥದ್ದು. ಯಾರು? ಆದಿಶಕ್ತಿ ಅಮ್ಮನವರು, ದುರ್ಗಾಮಾತೆ ಮಹಾಲಕ್ಷ್ಮಿ ಅಮ್ಮನವರು ಮಾಡಿರುವಂಥದ್ದು. ಆದಿಶಕ್ತಿ ಪರಾಶಕ್ತಿ ಅಂದರೆ ಯಾರು? ವಿಷ್ಣು, ಬ್ರಹ್ಮ, ವಿಷ್ಣು ಮಹೇಶ್ವರರಿಗೆ ಜಗನ್ಮಾತೆ ತಾಯಿ. ಆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಬ್ರಹ್ಮ, ವಿಷ್ಣು ಮಹೇಶ್ವರರನ್ನು ತೊಡೆಯ ಮೇಲೆ ಕೂರಿಸ್ಕೊಂಡು ಆಡಿಸಿದಂತಹ ಮಾತೆ. ಆ ಅಮ್ಮನವರು ಮಾಡಿದಂತಹ ಈ ಒಂದು ಶ್ರೀಚಕ್ರ ಯಂತ್ರಕ್ಕೆ ಇನ್ನೆಷ್ಟು ಶಕ್ತಿ ಇರಬೇಕು ಲೆಕ್ಕ ಹಾಕಿ. ಅದನ್ನು, ಆ ಶ್ರೀಚಕ್ರ ಯಂತ್ರವನ್ನು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಮಾನವ ಕುಲಾಂಗಕ್ಕೆ, ಒಂದು ಜನಾಂಗಕ್ಕೆ ಅದನ್ನು ಪೂಜೆ ಮಾಡಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ, ಮನೆಯಲ್ಲಿ 10 ಯಂತ್ರ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಶಕ್ತಿ ಬರಲ್ಲ. ಆದರೆ ಆ 10 ಯಂತ್ರ ಇಟ್ಟು ಪೂಜೆ ಮಾಡೋದಕ್ಕಿಂತ ಒಂದೇ ಒಂದು ಯಂತ್ರ, ಅದು ದೇವರು ಮಾಡಿದಂಥ ಈ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಮನೆ ಏಳಿಗೆ ಆಗಿಬಿಡುತ್ತೆ. ನಿಮ್ಮ ಜೀವನದಲ್ಲಿ ಅದೆಂಥದ್ದೇ ಕಷ್ಟ ಇರಲಿ ವೀಕ್ಷಕರೇ, ಮಂಜಿನಂತೆ ಕರಗುತ್ತೆ. ನಾನು ಎಷ್ಟೋ ಲಕ್ಷಾಂತರ ಜನರಿಗೆ ನನ್ನ ಕೈಯಿಂದ ಶ್ರೀಚಕ್ರ ಯಂತ್ರ ಪವರ್ ಮಾಡಿ, ಎನರ್ಜೈಸ್ ಮಾಡಿ, ಸಿದ್ಧಿ ಮಾಡಿ ಕೊಟ್ಟಿರ್ತೀನಿ. ನೀವು ಅಚ್ಚರಿಯಾಗುತ್ತೆ ನಿಮಗೆ. ಸತ್ಯ, 10-15 ವರ್ಷ ಮದುವೆ ಆಗದವ್ರಿಗೆ ಶ್ರೀಚಕ್ರ ಯಂತ್ರ ಇಲ್ಲಿ ಪೂಜೆಗೆ ಇಟ್ಟಿರ್ತೀನಿ. 30 ದಿವಸ ಸಿದ್ಧಿ ಪೂಜೆಗೆ ಅಲ್ಲಿ ಮದುವೆ ಸೆಟ್ ಆಗಿರುತ್ತೆ. 10-15 ವರ್ಷ ಮಕ್ಕಳಾಗದವ್ರಿಗೆ ಅದನ್ನು ಶ್ರೀಚಕ್ರ ಯಂತ್ರ ಸಿದ್ಧಿ ಮಾಡಿ ಅವ್ರ ಹೆಸರಲ್ಲಿ ಕಳಿಸಿದರೆ 10-15 ವರ್ಷದ ಆದಮೇಲೆ ಮಕ್ಕಳಾಗಿದೆ, ಮನೆ ಕಟ್ಕೊಂಡಿದ್ದಾರೆ. ಜೀವನ ಪರ್ಯಂತ ಇನ್ನೇನು ನಾವು ಗುರುಗಳೇ ಸ್ವಂತ ಮನೆ ಕನಸೇ ಬೇಡ ಬಿಡಿ ಅಂಥೇಳಿ ಬಾಡಿಗೆ ಮನೆಯಲ್ಲಿರೋರು ಸ್ವಂತ ಮನೆ ಕಟ್ಸ್ಕೊಂಡು ಹೋಗಿದ್ದಾರೆ. ಇದು ಉದಾಹರಣೆಗಳು ಮಾತ್ರ. ಹೇಳ್ತಾ ಹೋದಾಗೆ ದೊಡ್ಡ ಪಟ್ಟಿ ಬೆಳೆಯುತ್ತೆ. ನೀವು ಕೂಡ ಇವತ್ತಿಗೆ ನಿಮ್ಮ ಕಷ್ಟ ಎಂಡ್ ಆಗುವಂಥ ಸಮಯ ಬಂದಿದೆ. ಕಣ್ಣೀರು ಹಾಕಿದ್ದು ಇಲ್ಲಿಗೆ ಇವತ್ತಿಗೆ ಮುಗೀತು. ಇನ್ನು ಮೇಲೆ ನೀವು ನಗಬೇಕು, ನಗನಗ್ತಾ ಇರಬೇಕು. ಯಾಕೆಂದರೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ, ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮ ಕಷ್ಟದ ದಿನಗಳು ಕಳೀತು, ಇನ್ನು ಮೇಲೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದರ ಶುಭ ಸೂಚನೆ. ಹಾಗಾಗಿ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಆಮೇಲೆ ನೋಡಿ, ಮನೆಗೆ ಬಂದ ಮೇಲೆ ಎಂಥ ಏಳಿಗೆ, ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ ವೀಕ್ಷಕರೇ. ಅಪಾರ ಹಣ ಎಳೆದು ತಂದು ಕೊಡುತ್ತೆ. ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಸಿರಿತನ, ಶ್ರೀಮಂತಿಕೆ, ಬಡತನ, ದರಿದ್ರತನಕ್ಕೆ ಜಾಗ ಇಲ್ಲ. ಸಿರಿತನ, ಸುಪ್ಪತ್ತಿಗೆ, ಶ್ರೀಮಂತಿಕೆ ಬೆಳೀತಾ ಹೋಗುತ್ತೆ. ಮಿಸ್ ಮಾಡದೆ ತರಿಸ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಎರಡನೆಯ ರೆಮಿಡಿಯನ್ನು ನೋಡೋದಾಗಲಿ, ಉಪ್ಪು ಮತ್ತು ಮೊಳೆಯ ನೆಗೆಟಿವ್ ಎನರ್ಜಿ ರಿಲೀಸ್ ರೆಮಿಡಿ ಅಂತ ಹೇಳ್ತೀವಿ. ಯಾವುದಾದ್ರೂ ಶನಿವಾರ ಒಂದು ಗಾಜಿನ ಬಟ್ಲು ತುಂಬ ಉಪ್ಪು ತಗೊಳ್ಳಿ, ಕಲ್ಲುಪ್ಪು. ಅದರ ಒಳಗಡೆ ಒಂದು ಹೊಸದಾದಂಥ ಒಂದು 2 ಇಂಚಿನ ಕಬ್ಬಿಣದ ಮೊಳೆಯನ್ನು ಬಚ್ಚಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ಉಪ್ಪಿನ ಬಟ್ಲು ಸುತ್ತ ಕೂತ್ಕೋಬೇಕು. ಉಪ್ಪಿನ ಬಟ್ಲನ್ನಿಟ್ಟು ಅದರ ಸುತ್ತ ಎಲ್ಲರೂ ಕೂರಬೇಕು. ಅಪ್ಪ, ಅಮ್ಮ, ಮಕ್ಕಳು, ಅತ್ತೆ, ಮಾವ, ಅಜ್ಜ, ಅಜ್ಜಿ ಎಲ್ಲರೂ ಒಂದೇ ಸಲ ಕೂತ್ಕೊಂಡ್ಬಿಟ್ಟು ಅಫರ್ಮೇಷನ್ ಮಾಡ್ಕೋಬೇಕು. ಈ ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಎಳೆಯುವಂತಹ ಶಕ್ತಿಯನ್ನು ಹೊಂದಿದೆ. ಅದರಲ್ಲೂ ಕೂಡ ಆ ಉಪ್ಪಿನಲ್ಲಿ ಬಚ್ಚಿಟ್ಟಂತಹ ಮೊಳೆ ಏನಿದೆ ಅದು ಇನ್ನೂ ನೆಗೆಟಿವ್ ಎನರ್ಜಿಯನ್ನು ಎಳೆಯುತ್ತೆ, ಡಬಲ್ ಎಳೆಯುತ್ತೆ. ಆ ಉಪ್ಪು ಮತ್ತು ನೆಗೆಟಿವ್ ಎನರ್ಜಿ ಬೇಗ ಶೀಘ್ರವಾಗಿ ಸಡನ್ನಾಗಿ ಎಳೆದು ಬಿಡುತ್ತೆ. ನಿಮ್ಮ ಸಪ್ತಚಕ್ರ, ಅವರ ವೈಬ್ರೇಷನ್ನಲ್ಲಿ ಏನಿದೆ ಎಲ್ಲ ಎಳೆದು ಬಿಡುತ್ತೆ. ಅದಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕು, ನಮ್ಮೆಲ್ಲರ ಮೈ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಈ ಉಪ್ಪು ಮೊಳೆ ಎಳ್ಕೊಳ್ಳಿ ಅಂತ ಹೇಳಿ. ಒಂದು 2 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಒಂದು 108 ಸಲ. ಈಗ ನಿಮಗೆ ಶಿವ ಇಷ್ಟ ಅಂತಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಳ್ಳಿ. ವಿಷ್ಣು ಇಷ್ಟ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂದ್ಕೊಳ್ಳಿ. ಈ ರೀತಿಯಾಗಿ 108 ಸಲ ಮಂತ್ರ ಅಲ್ಲೇ ಕೂತ್ಕೊಂಡು ಹೇಳಿ ಮನಸ್ಸಲ್ಲಿ. ಆಮೇಲೆ ಎದ್ಬಿಟ್ಟು ಆ ಉಪ್ಪನ್ನು ಯಾರಾದರೂ ಒಬ್ಬರ ಮನೆ ಸದಸ್ಯರು ಆ ಅಡುಗೆ ಮನೆಯ ಸಿಂಕಲ್ಲಿ ನೀರಲ್ಲಿ ಹಾಕಿ ಕರಗಿಸ್ಬಿಡಿ. ಆ ಮೊಳೆಯನ್ನು ಶುದ್ಧವಾಗಿ ತೊಳೆದು
ಮನೆಯಿಂದ ದೂರ ಯಾರೂ ಓಡಾಡದ ಸ್ಥಳದಲ್ಲಿ ಮರದ ಕೆಳಗಡೆ ಆ ಮಣ್ಣು ತೆಗೆದು ಹೂತಾಕ್ಬಿಡ್ಬೇಕು. ಇಷ್ಟು ಮಾಡೋದ್ರಿಂದ 2 ನಿಮಿಷಕ್ಕೆ ಅದು ಎಂತಹ ಇದು ಸಿಗುತ್ತೆ ರೀ, ನಿಮಗೆ ರಿಲೀಫ್ ಸಿಗುತ್ತೆ. ಏನೋ ಮೈ ಮೇಲೆ ತಲೆ ಮೇಲಿಂದ ಭಾರ ಇಳಿಸಿದ ಫೀಲಿಂಗು, ಎಲ್ಲ ನೆಗೆಟಿವ್ ಎನರ್ಜಿ ಒಟ್ಟಿಗೆ ಹೋದಂಗೆ ಏನೋ ಗೆಲುವು, ಏನೋ ನಾವು ಗಾಳಿಯಲ್ಲಿ ತೇಲಾಡಿದಂತಹ ಅನುಭವ. ನೆಗೆಟಿವ್ ಎನರ್ಜಿ ನಮ್ಮ ಮೈಯಲ್ಲಿ ಸ್ವಲ್ಪನೂ ಇಲ್ಲ, ಎಲ್ಲ ಫುಲ್ ಪಾಸಿಟಿವ್ ಎನರ್ಜಿ ಅನ್ನೋ ಥರ. ಇದನ್ನು ಅಟ್ಲೀಸ್ಟ್ ವರ್ಷಕ್ಕೆ 2 ಸಲ ಆದರೂ ಮಾಡ್ಕೋಬೇಕು. ತುಂಬ ಪವರ್ಫುಲ್ ರೆಮಿಡಿ ಇದು, ಮೊಳೆ ಮತ್ತು ಉಪ್ಪಿನಿಂದ ಮಾಡುವಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದರೆ ವೀಕ್ಷಕರೇ, ಕೊನೆಯದಾಗಿ ಈ ಒಂದು ರೆಮಿಡಿಯನ್ನು ಒಂದು 3 ವರ್ಷದಿಂದ ಹೇಳಿದ್ದೆ. ಬಹುಸಂಖ್ಯಾತ ವೀಕ್ಷಕರ ಒತ್ತಾಯದ ಮೇರೆಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಮತ್ತು ಹೊಸ ವೀಕ್ಷಕರು ಕೂಡ ನಮ್ಮ ಚಾನಲ್ಗೆ ಜಾಯ್ನ್ ಆಗಿರ್ತಾರೆ, ಅವ್ರ ಅನುಕೂಲಕ್ಕೆ ಬರಲಿ ಅಂತ ಹೇಳಿ. ಯಾರಿಗೆ ಜೀವನದಲ್ಲಿ ಶತ್ರುಕಾಟ ಇದೆ, ಒಂದು ಕೆಲಸ ತುಂಬ ವರ್ಷಗಳಿಂದ ಸ್ಟಿಕ್ ಆನ್ ಆಗಿದೆ, ಆಗ್ತಾ ಇಲ್ಲ, ಏನೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂಥೇಳಿ ಆತಂಕದಲ್ಲಿದ್ದೀರಿ. ಕೋರ್ಟು ಕಚೇರಿ ಕೇಸ್ ಆಗಿರ್ಬೋದು, ನಿಮ್ಮ ಸೈಟ್ ಮಾರಾಟ ಆಗ್ತಾ ಇಲ್ಲ, ಜಮೀನು ಮಾರಾಟ ಆಗ್ತಾ ಇಲ್ಲ, ಈ ಒಂದು ಕೆಲಸ ತುಂಬ ದಿವಸದಿಂದ ಅಡೆತಡೆ ಕಷ್ಟ ಕೊಡ್ತಾ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ ಅಥವಾ ಶತ್ರುಕಾಟದಿಂದ ಮುಕ್ತಿಗೆ ಏನು ಮಾಡಬೇಕು ಅಂದರೆ, ಒಂದು ಶುಕ್ರವಾರದ ದಿನವೇ ಒಂದು ಗಾಜಿನ ಬಾಟಲಿ ಹೊಸದು, ಅದರ ಒಳಗಡೆ ಸಾಸಿವೆ ಎಣ್ಣೆ ಮತ್ತು ಮೊಳೆ, ಗಾಜಿನ ಮೊಳೆ ಎಲ್ಲ ಮುಳುಗಿಸಿಟ್ಬಿಡ್ಬೇಕು. ಶುಕ್ರವಾರನೇ ಮುಳುಗಿಸಿಟ್ಬಿಟ್ಟು ಶನಿವಾರ ಅಫರ್ಮೇಷನ್ ಮಾಡ್ಕೋಬೇಕು. ಅದನ್ನು ನೋಡ್ತಾ ಒಂದು ಕೆಲಸ ನನಗಾಗ್ತಾ ಇಲ್ಲ, ಇದಾಗಬೇಕು, ಶತ್ರುಕಾಟದಿಂದ ಮುಕ್ತಿ ಬೇಕು, ಇವೆರಡು ಅಫರ್ಮೇಷನ್ ಮಾಡ್ಕೊಳ್ಳಿ. ಆಮೇಲೆ ಅಫರ್ಮೇಷನ್ ಮಾಡಿಕೊಂಡು ಆ ಸಾಸಿವೆ ಎಣ್ಣೆಯಲ್ಲಿ ಬಚ್ಚಿಟ್ಟಂತಹ ಆ ಮೊಳೆ ಏನಿರುತ್ತೆ ಆ ಬಾಟ್ಲಿಗೆ ಅದಕ್ಕೆ ನೀವು ಕವರ್ ಹಾಕಿಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಮೇಲ್ಗಡೆ ಸಜ್ಜಾದ ಮೇಲೆ ಅಥವಾ ಎಲ್ಲಾದರೂ ಬಚ್ಚಿಟ್ಬಿಡಿ, ಬೇರೆಯವ್ರ ಕಣ್ಣಿಗೆ ಕಾಣೋದು ಬೇಡ. ಅದೇನು ಅಂತ ಕೇಳಿದರೆ ಅದರ ಪವರ್ ಹೊರಟೋಗುತ್ತೆ. ಸುಮಾರು ಒಂದು 6 ತಿಂಗಳು 1 ವರ್ಷ ಅದು ಬಾಟ್ಲಿ ಇರಲಿ. ಆ ಕೆಲಸ ಆದಮೇಲೆ ನಿಮಗೆ ಯಾವ ಕೆಲಸ ಹೆಲ್ಡಪ್ ಆಗಿತ್ತು ಆಮೇಲೆ ಅದನ್ನು ಹರಿಯುವಂಥ ನದಿಯಲ್ಲಿ ಬಿಟ್ಟುಬಿಡಿ. ಆ ಬಾಟ್ಲ್ ಸಮೇತ ತೆಗೆಯೋದೇ ಬೇಡ, ಅದನ್ನು ಹಾಗೇ ಬಿಟ್ಟುಬಿಡಿ. ನೋಡಿ, 3 ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ ಮೊಳೆಯಿಂದ ಮಾಡುವಂಥದ್ದು ವೀಕ್ಷಕರೇ. ಒಂದು ಮೇನ್ ಡೋರ್ ಹತ್ತಿರ ಇಡುವಂಥದ್ದು, 2ನೇದ್ದು ಉಪ್ಪು ಮತ್ತು ಮೊಳೆ ನೆಗೆಟಿವ್ ಎನರ್ಜಿ ಕ್ಲೆನ್ಸಿಂಗ್ ರೆಮಿಡಿ, 3ನೇದ್ದು ಸಾಸಿವೆ ಎಣ್ಣೆಯಲ್ಲಿ ಮೊಳೆಯನ್ನು ಬಚ್ಚಿಡುವಂಥದ್ದು. ಮಾಡ್ಕೊಳ್ಳಿ, ಇದರ ರಿಸಲ್ಟ್ ಹೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಂದಿಗೂ ಪ್ರಚಾರ ಮಾಡಿ. ಮತ್ತು ಇಂತಹದ್ದೇ ವಿನೂತನ ವಿಭಿನ್ನ ತುಂಬ ಪವರ್ಫುಲ್ ರೆಮಿಡಿಗಳೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಮುಂದಿನ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.